ಹಾಯ್ ವೆಲ್ಕಮ್ ಟು ಎಂ ಬಿ ಟೆಕ್ ಇನ್ ಕನ್ನಡ. ರೀಸೆಂಟಾಗಿ ವಿವೋದವರು V70 ಸೀರೀಸ್ನ ಲಾಂಚ್ ಮಾಡಿದ್ದಾರೆ. ಮಂತ್ಲಿ ಒಂದು ಸ್ಮಾರ್ಟ್ಫೋನ್ನ ವಿವೋದವ್ರು ಲಾಂಚ್ ಮಾಡ್ತಿರೋದ್ರಿಂದ ವಿವೋಸಲ್ಲಿ ಒಂದು ಬೆಸ್ಟ್ ಸ್ಮಾರ್ಟ್ಫೋನ್ನ ತೊಗೊಳಕ್ಕೆ ಕನ್ಫ್ಯೂಸ್ ಆಗ್ತಿರ್ತಾರೆ. ಹಾಗಾಗಿ ಆಫ್ಲೈನ್ ಸ್ಟೋರಿಗೆ ಒಂದು ವಿವೋ ಸ್ಮಾರ್ಟ್ಫೋನ್ ಕೊಡಿ ಅಂದರೆ ಅವರು ಒಂದು ರಾಡ್ ಫೋನ್ನ 3 RAM ಹಾಕಿ ಕಳಿಸ್ತಾರೆ. ನಾವು ಸುಮ್ಮನೆ ತೊಗೊಂಬರ್ತೀವಿ. ಅದಾದ ನಂತರ 3 ತಿಂಗಳಿಗೆ ಅದು ಫೋನ್ ಸ್ಟಾಕ್ ಆಗುತ್ತೆ. ಆಮೇಲೆ ಕುಂದಿರೋದು ಇಷ್ಟೇ, ವಿವೋ ಸ್ಮಾರ್ಟ್ಫೋನ್ ಸ್ಟಾಕ್ ಆಗುತ್ತೆ. ಹಾಗಾಗಿ ಯಾರಾದರೂ ತೊಗೊಳ್ಳುವಾಗ ವ್ಯಾಲ್ಯೂ ಫಾರ್ ಮನಿ ಅದಕ್ಕೆ ತಕ್ಕಂಗೆ ಫ್ಯೂಚರ್ಸ್ನ ನೋಡ್ಕೋಬೇಕಾಗತ್ತೆ. ಇಲ್ಲಿ ಕೂಡ ನಿಮಗೆ ಅದನ್ನೇ ಹೇಳೋದು ನಾನು. ಈ ಸರಿ V70ಯಲ್ಲಿ ಏನೇನು ಅಪ್ಗ್ರೇಡ್ ಮಾಡಿದ್ದಾರೆ ಮತ್ತು ಏನೇನು ಡಿಸ್ಗ್ರೇಡ್ ಮಾಡಿದ್ದಾರೆ, ಇದು ವ್ಯಾಲ್ಯೂ ಫಾರ್ ಮನಿ ಆಗುತ್ತೆ ಅಂತ ನೋಡೋಣ. ಸಬ್ಸ್ಕ್ರೈಬರ್ಗೆ ಹತ್ತಿರ ಇದೆ ಅಂತ ಹೇಳ್ಬೋದು. ದಯವಿಟ್ಟು 1K ಸಬ್ಸ್ಕ್ರೈಬರ್ಸ್ನ ಮೈಲ್ಸ್ಟೋನ್ನ ಕಂಪ್ಲೀಟ್ ಮಾಡೋ ಥರ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮೊದಲು V70 ಮತ್ತು V70 Liteಲ್ಲಿ ಏನು ಡಿಫ್ರೆನ್ಸ್ ನೋಡಿದ್ರೆ ನಿಮಗೆ ಓನ್ಲಿ ಪ್ರೊಸೆಸರ್ ಮಾತ್ರ ಡಿಫ್ರೆನ್ಸ್ ಸಿಗುತ್ತೆ. V70ಯಲ್ಲಿ ನಿಮಗೆ 7 Gen 4 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಇದು 1 year ಬ್ಯಾಕ್ ಇರೋಂಥ ಪ್ರೊಸೆಸರು, ಮಿಡ್ ರೇಂಜ್ ಪ್ರೊಸೆಸರು. ಇನ್ನೊಂದು V70 Liteಲ್ಲಿ 8 Gen 3 ಪ್ರೊಸೆಸರು. ಇದು ನಿಮಗೆ 2 years ಬ್ಯಾಕ್ ಇರುವಂಥ ಮಿಡ್ ರೇಂಜ್ ಫ್ಲ್ಯಾಗ್ಶಿಪ್ ಪ್ರೊಸೆಸರು. ಇವುಗಳನ್ನು ಇವರು ಇವಾಗ ಸದ್ಯಕ್ಕೆ ತಂದಿದ್ದಾರೆ ಅಂತ ಹೇಳ್ಬೋದು. ಮತ್ತು ಈ ವಿವೋದಲ್ಲಿ ಫಸ್ಟ್ ಟೈಮ್ ನಿಮಗೆ ಅಪ್ಗ್ರೇಡ್ ಮಾಡೋದ್ರೆ ಬೆಸ್ಟ್ ಮೂವ್ ಅಂದರೆ ಮೆಟಲ್ ಫ್ರೇಮ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಎಲ್ಲ ನಿಮಗೆ V60 ತನಕ ನಿಮಗೆ ಮೆಟಲ್ ಫ್ರೇಮ್ ಇದ್ದಿದ್ದಿಲ್ಲ, ಪ್ಲಾಸ್ಟಿಕ್ ಫ್ರೇಮ್ನ ಕೊಡ್ತಿದ್ರು. ಬಟ್ ಈ ಸರಿ ಮೆಟಲ್ ಫ್ರೇಮ್ಗೆ ಅಪ್ಗ್ರೇಡ್ ಆಗಿದ್ದಾರೆ. ಡಿಸ್ಪ್ಲೇ ನಿಮಗೆ 2 ಫೋನಲ್ಲಿ ಬೋತ್ ಆಫ್ ಫೋನ್ಗಳಲ್ಲಿ ನಿಮಗೆ 6.59 1.5K ರೆಸಲ್ಯೂಷನ್, HDR10+, 120Hz ರಿಫ್ರೆಶ್ ರೇಟ್ ಮತ್ತು 5000 nit ಬ್ರೈಟ್ನೆಸ್ನ ಆಫರ್ ಮಾಡ್ತಿವೆ. ಫೋನ್ಗಳಲ್ಲಿ ಕ್ಯಾಮ್ರಾಸ್ ಆಫರ್ ಮಾಡೋದು ನಿಮಗೆ ಬ್ಯಾಕ್ ಸೈಡ್ ನಿಮಗೆ 2 ಕ್ಯಾಮ್ರಾ ನಿಮಗೆ 50 MP ಬರುತ್ತೆ. ಈ ಒಂದು ಅಲ್ಟ್ರಾ ವೈಡ್ ಆಂಗಲ್ 80 MP ಕ್ಯಾಮ್ರಾ ಬರುತ್ತೆ. ಫ್ರಂಟಲ್ಲಿ 50 MP ಸೆಲ್ಫಿ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಇವು ನಿಮಗೆ ಕ್ಯಾಮ್ರಾಸಲ್ಲಿ ಏನೇ ಥರ ಕಾಂಪ್ರಮೈಸ್ ಇಲ್ಲ, ಒಟ್ಟು ನಿಮಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಸಲ ನಿಮಗೆ ಅಪ್ಗ್ರೇಡ್ ಅಂದರೆ ಅಪ್ಗ್ರೇಡ್ ಅಂದರೆ ರ್ಯಾಮ್ ಆ್ಯಂಡ್ ರೋಮ್ ಅಂತ ಹೇಳ್ಬೋದು. ಬೇಸ್ ವೇರಿಯಂಟಲ್ಲಿ ನಿಮಗೆ LPDDR4X ಮತ್ತು UFS 2.2ನ ಯೂಸ್ ಮಾಡ್ತಾರೆ. ಬಟ್ ಈ ಸರಿ ನಿಮಗೆ ಲೇಟೆಸ್ಟ್ ರ್ಯಾಮ್ ಲೇಟೆಸ್ಟ್ ರೋಮ್ನ ಯೂಸ್ ಮಾಡಿದ್ದಾರೆ. LPDDR5X ರ್ಯಾಮ್, UFS 4.1 ಸ್ಟೋರೇಜ್ನ ಯೂಸ್ ಮಾಡಿದ್ದಾರೆ. ಇದು ನಿಮಗೆ ಬೆಸ್ಟ್ ಮೂವ್ ಅಂತ ಹೇಳ್ಬೋದು. ನೆಕ್ಸ್ಟ್ ಆಲ್ರೆಡಿ ಪ್ರೊಸೆಸರ್ ಅಂತ ನಿಮ್ಗೆ ಗೊತ್ತೇ ಇದೆ. ಬ್ಯಾಟ್ರಿ ನೋಡಿದ್ರೆ ನಿಮಗೆ 6500 mAh ಬ್ಯಾಟ್ರಿ, 90W ಫಾಸ್ಟಿಂಗ್ ಸಪೋರ್ಟ್ನ ಕೊಟ್ಟಿದ್ದಾರೆ. ಬೋತ್ ಫೋನ್ಗಳಲ್ಲಿ IP68 69 ರೇಟಿಂಗ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಪ್ರೈಸ್ ನಮಗೆ ಮ್ಯಾಟ್ರ್ ಆಗುತ್ತೆ. ಇಷ್ಟೆಲ್ಲ ಚೆನ್ನಾಗಿರುವಂಥ ಸ್ಪೆಸಿಫಿಕೇಷನ್ನ ನಿಮಗೆ ಒಂದು ಒಳ್ಳೆ ಅಗ್ರೆಸಿವ್ ಪ್ರೈಸಲ್ಲಿ ನಿಮಗೆ ಲಾಂಚ್ ಮಾಡಿದರೆ ಬೆಸ್ಟ್ ಸ್ಮಾರ್ಟ್ಫೋನ್ ಆಫ್ ದಿ ಸೆಲ್ಲಿಂಗ್ ಇಯರ್ ಆಗ್ತಿತ್ತು. ತುಂಬ ಜಾಸ್ತಿ ಸೇಲ್ ಆಗ್ತಿತ್ತು ಅಂತ ತಿಳ್ಕೊಬೋದು. ಬಟ್ ಇವಾಗಾದರೂ ಪ್ರಮೋಷನ್ ಮಾಡೋದು ನೋಡಿದರೆ ಇದು ಜಾಸ್ತಿನೇ ಸೇಲ್ ಆಗುತ್ತೆ. ವಿವೋ ನಿಮಗೆ V ಸೀರೀಸ್ ನಿಮಗೆ ಡೌನ್ಫಾಲ್ ಅಂದರೂ ಆಗೋದಿಲ್ಲ. ಆಫ್ಲೈನಲ್ಲಿ ನಿಮಗೆ 3 RAM ಹಾಕ್ಸ್ಕೊಳ್ಳೋರು ನಾವಂಥವ್ರು ಇದ್ದೇ ಇರ್ತೀವಿ. ನಾವು ಸೀದಾ ಹೋಗಿ ವಿವೋನ ತೊಗೊಂಡು ಬರೋರು. ಹಾಗಾಗಿ ದಯವಿಟ್ಟು ಟೆಕ್ ವೀಡಿಯೋಸ್ನ ನೋಡ್ತಾ ಇರಿ, ಸ್ವಲ್ಪ ಅಪ್ಗ್ರೇಡ್ ಆಗ್ತಾಯಿರಿ. ವ್ಯಾಲ್ಯೂ ಫಾರ್ ಮನಿ ನಿಮಗೆ ವಿವೋದಲ್ಲೇ ಸಿಗುತ್ತೆ. V70 ಪ್ರೈಸ್ ನಿಮಗೆ 46,000 ಇರ್ತಾರೆ. ಈ ಪ್ರೈಸ್ಗೆ ಈ ಫೋನ್ ನಿಮಗೆ ಕಂಪ್ಲೀಟ್ಲಿ ವೇಸ್ಟ್ ಅಂತ ಹೇಳ್ಬೋದು. ಆ ಪ್ರೈಸಲ್ಲಿ ನಿಮಗೆ ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್ ಇರುವಂಥ OnePlus 15R IQ15R ಕೂಡ ಬರ್ತಾ ಇದೆ. ಇವೆರಡು ನಿಮಗೆ ಕಾಂಪಿಟೇಟರ್ ಆಗುತ್ತೆ. ಅದರಲ್ಲಿ ಕೂಡ ನಿಮಗೆ ಕ್ಯಾಮ್ರಾಸ್ ಆಗಲಿ ಒಂದು ಮಿನಿಮಮ್ ಗ್ಯಾರಂಟಿ ಇರುವಂಥ ಕ್ಯಾಮ್ರಾಸ್ನ ಕೊಟ್ಟಿರ್ತಾರೆ. V70 ನಿಮಗೆ ಓನ್ಲಿ ಕ್ಯಾಮ್ರಾ ಫೋಕಸ್ ಆಗುತ್ತೆ. ಅದು ನಿಮಗೆ 15R ಆಗಲಿ OnePlus ಇವೆರಡು ನಿಮಗೆ ಬಾತ್ ಆಫ್ ಆಲ್ರೌಂಡ್ ಫೋನ್ಸ್ಗಳಾಗ ಬರುತ್ತವು. ಇವಕ್ಕಿಂತ ಅದೇ ನಿಮಗೆ ಬೆಸ್ಟ್ ಚಾಯ್ಸ್ ಆಗುತ್ತೆ. V70 Lite ಅಂತೀರ, ಇದು ನಿಮಗೆ 52,000 ರೂಪಾಯಿ ಇಟ್ಟಿದ್ದಾರೆ ಬೇಸ್ ವೇರಿಯಂಟು. ಆ ಪ್ರೈಸ್ ಕೆಟಗರಿ ನಿಮಗೆ ಕಂಪ್ಲೀಟ್ಲಿ ವರ್ತ್ ಅಲ್ಲ, ವೇಸ್ಟ್ ಫೋನ್ಗಳು. ಇವಾಗ ರೀಸೆಂಟಾಗಿ V60 ಅಲ್ಲ VX200 FE ಅಂತ ಸ್ಮಾರ್ಟ್ಫೋನ್ನ 52,000-55,000 ಲಾಂಚ್ ಮಾಡಿದರು. ಅದು ನಿಮಗೆ ಹ್ಯೂಜ್ ಸಕ್ಸಸ್ ಆಗಿರುವಂಥ ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ವ್ಯಾಲ್ಯೂ ಫಾರ್ ಮನಿ ಅನ್ನೋದು ವಿವೋದಲ್ಲಿ ಆಲ್ಮೋಸ್ಟ್ ಕಡಿಮೆ. ಇವಾಗ ರೀಸೆಂಟಾಗಿ ಬಿಟ್ಟಿದ್ದಾರಲ್ಲ Vivo X200T 60,000 ರೂಪಾಯಿಗೆ. ಅದು ನಿಮಗೆ ಡಿಸ್ಕೌಂಟ್ ಎಲ್ಲ ಸಿಡೋದು 55,000 ರೂಪಾಯಿಗೆ ಬರುತ್ತೆ. ಅದು ನಿಮಗೆ ವ್ಯಾಲ್ಯೂ ಫಾರ್ ಮನಿ ಆಗುತ್ತೆ. ಇಲ್ಲ Vivo T ಸೀರೀಸಲ್ಲಿ ನಿಮಗೆ T4 Pro, T4 Ultra ಇವೇನಿದೆಯಲ್ಲ ಇವು ನಿಮಗೆ ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಆಗುತ್ತೆ. ಅವುಗಳನ್ನ ಅವರು ಅಷ್ಟು ಅಡ್ವರ್ಟೈಸ್ ಮಾಡಲ್ಲ, ಪ್ರಮೋಟ್ ಮಾಡಲ್ಲ. V70 ಸೀರೀಸ್ನ ಮಾತ್ರ ಪ್ರಮೋಟ್ ಮಾಡ್ತಿರ್ತಾರೆ. ನೀವು ಕೂಡ ಅಬ್ಸರ್ವ್ ಮಾಡ್ಬೋದು. ಅವರು 3 RAM ಹಾಕ್ಸೋಳಿರೋರು ಅವ್ರು ಹಾಕೋರು ಇದ್ದೇ ಇರ್ತಾರೆ. ಹಾಗಾಗಿ ದಯವಿಟ್ಟು ಒಂದು ವ್ಯಾಲ್ಯೂ ಫಾರ್ ಸ್ಮಾರ್ಟ್ಫೋನ್ನ ನೀವು ಚೂಸ್ ಮಾಡಬೇಕಂದ್ರೆ ಟೆಕ್ನ ನೋಡ್ಲಾನೆ ಇರಬೇಕು. ಕಂಪ್ಲೀಟ್ಲಿ ಟೆಕ್ಗೆ ಸ್ವಲ್ಪ ಸಮಯ ಕೊಡಲೇಬೇಕು. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ